ಹರ ಓಂ. ಎಲ್ಲರಿಗೂ ನಮಸ್ಕಾರ. ವಿಜ್ಞಾನ ಜ್ಯೋತಿ ಇಂಜಿನಿಯರಿಂಗ್ ಕಾಲೇಜ್ ಹೈದರಾಬಾದ್ ಅವರೊಂದು ಇಂಜಿನಿಯರಿಂಗ್ ಟೂರ್ ಇಟ್ಟರು. ಹಿಮಾಚಲ್ ಪ್ರದೇಶಕ್ಕೆ ಹೋದರು. 46 ಹುಡುಗರು ಇಂಜಿನಿಯರಿಂಗ್ ಮಾಡ್ತಕ್ಕಂಥ ಸ್ಟೂಡೆಂಟ್ಸು ಸಾಯಂಕಾಲದ ಹೊತ್ತು ತುಂಬ ನದಿಯಲ್ಲಿ ಹರ್ಕೊಂಡು ಹೋಗಿಬಿಟ್ರು. ಇದು 2014ರಲ್ಲಿ ನಡೆದಂಥ ಘಟನೆ. ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿರಿ, ಈ ಘಟನೆ ಸಿಗ್ತದೆ. ಬಿಯಾಸ್ ಅಂತ ಒಂದು ನದಿ ಹಿಮಾಚಲ್ ಪ್ರದೇಶನಲ್ಲಿ ಒಣಗಿಬಿಟ್ಟದೆ, ಏನೂ ಇಲ್ಲ ನದಿಯಲ್ಲಿ. ನದಿ ಮಧ್ಯದಲ್ಲಿ ಹೋದರು ಎಲ್ಲ ಹುಡುಗರು, ಇಂಜಿನಿಯರಿಂಗ್ ಮಾಡ್ತಕ್ಕಂಥ ಸ್ಟೂಡೆಂಟ್ಸು, ಹುಡುಗರೆಲ್ಲ ಯೂತ್ಸು. ಅವರೆಲ್ಲ ಒಂದು ದೊಡ್ಡ ಬಂಡೆ, ಆ ಬಂಡೆ ಮೇಲೆ ಏರಿ ಫೋಟೋಸ್ ತೆಕ್ಕೊಳ್ತಾ ಇದ್ರು, ಸೆಲ್ಫಿಗಳು ತೆಗಿತಾ ಇದ್ರು, ಫೋಟೋಸ್ ತೆಗಿತಾ ಇದ್ರು. ಅದೆಲ್ಲ ಸುಂದರವಾದಂಥ ವಾತಾವರಣ. ಅಲ್ಲಿ ಒಂದು ದೊಡ್ಡ ವಿಸಲ್ ಆಯಿತು, ಸೈರನ್, ದೊಡ್ಡ ಪ್ರಮಾಣದಾಗ ಆವಾಜ್ ಬಂತು, ಸೈರನ್. ಅಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು, ಅಲ್ಲಿ ಪದ್ಧತಿಗಳು ಇವ್ರಿಗೇನೂ ಗುರ್ತಿಲ್ಲ. ಕೇವಲ 3 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಡ್ಯಾಮು, ಆ ಡ್ಯಾಮಿನ ನೀರಿನ ತೆಗೆದುಬಿಟ್ರು, ಓಪನ್ ಮಾಡಿಬಿಟ್ರು. ಅದು 10 ನಿಮಿಷದಲ್ಲಿ ಅಲ್ಲಿ ಬರ್ತದೆ ನೀರು, 5-10 ನಿಮಿಷದಲ್ಲೇ ಬಂದ್ಬಿಡ್ತದೆ. ಸೈರನ್ ಆದರೂ ಕೂಡ ಇವರು ತಮ್ಮ ದುಂದನಲ್ಲಿದ್ದರು, ರೆಕಾರ್ಡ್ ಹಚ್ಕೊಂಡಿದ್ರು, ಕೇಳ್ತಿದ್ರು, ಡ್ಯಾನ್ಸ್ ಮಾಡ್ತಿದ್ರು, ಫೋಟೋಗಳು ತೆಕ್ಕೋತಿದ್ರು. ನೀರು ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಒಂದು ಇಬ್ಬರು ಓಡಿ ಬಂದರು, ಅರೆ ನೀರು ಬಂತು ಅಂತೇಳಿ. ಉಳ್ಕಿ ಮಂದಿ ಅದ್ರ ಕಡೆ ಲಕ್ಷ ಕೊಡಲಿಲ್ಲ, ದೊಡ್ಡ ಬಂಡಿ ಮೇಲೆ ನಿಂತು ಬಿಟ್ಟಿದ್ರು, ಫೋಟೋಗಳು ತೆಗಿತಾ ಇದ್ರು. ಆ ಇಬ್ಬರು ಬಂದವರಲ್ಲಿ ಒಬ್ಬಕ್ಕೆ ಚಪ್ಪಲಿ ಮರ್ತು ಬಂದಿನಂತ ಆ ಹುಡುಗಿ ಮತ್ತೆ ವಾಪಸ್ ಹೋದ್ಲು ಆ ಬಂಡೆ ಮೇಲೆ ಚಪ್ಪಲಿ ತರಲಿಕ್ಕೆ. ಅಷ್ಟಂಬಂದ್ರೆ ನೀರು ಭಯಾನಕವಾಗಿ ಬಂದ್ಬಿಡ್ತು, ಭಯಂಕರ ಪ್ರೆಷರ್. 7-8 ಫೀಟ್ ಎತ್ತರ ಮೇಲೆ ನೀರು ಬಂದ್ಬಿಡ್ತು. ಆ ಬಂಡೆ ಮೇಲೆ ಇದ್ದವ್ರು ಎಲ್ಲ ಹೊಡ್ಕೊಂಡು ಹೋಗ್ಬಿಟ್ರು. 46 ಹುಡುಗರು ಜೀವಂತ ಆ ನದಿಯಲ್ಲಿ ಹರ್ಕೊಂಡು ಹೋಗಿ ಸತ್ತು ಹೋಗ್ಬಿಟ್ರು. ಇದು ಹೈದರಾಬಾದಿನ ಒಂದು ಇಂಜಿನಿಯರಿಂಗ್ ಕಾಲೇಜಿನ ವಿಜ್ಞಾನ ಟೂರ್ನಲ್ಲಿ ಆದಂಥ ಘಟನೆ. 46 ಜನರು ಸತ್ತೋದು. ದೊಡ್ಡ ದೊಡ್ಡ ಇಂಜಿನಿಯರಿಂಗ್ ಮಾಡ್ತಕ್ಕಂಥ ಸ್ಟೂಡೆಂಟ್ಸು. ಆ ತಾಯಿ ತಂದೆ ಎಷ್ಟು ಬಾಧಪಟ್ಟಿರಬೇಕು. ತಮ್ಮ ಮಕ್ಕಳು ನಾಳೆ ಇಂಜಿನಿಯರಿಂಗ್ ಆಗ್ತಾರ, ನಮ್ಮ ಮಕ್ಕಳು ನಾಳೆ ಭವಿಷ್ಯ ಉಜ್ವಲ ಆಗ್ತದ ಅಂಥೇಳಿ ಕಲ್ಪನೆ ಮಾಡಿದಕ್ಕಂಥ, ಸಂತೋಷಪಟ್ಟಂಥ ತಾಯಿ ತಂದೆ ಎಷ್ಟು ತ್ರಾಸಾಗಿರಬಹುದು. ಇಲ್ಲಿ ನಾವು ನೋಡ್ತಕ್ಕಂಥದ್ದು ಏನು ವಿಚಾರ ಮಾಡ್ಬೇಕಪ್ಪ ಅಂದ್ರೆ, ನಮ್ಮ ಹುಡುಗರಿಗೆ ನಾವು ಬೆಳೆಸ್ತೀವಿ, ನಮ್ಮ ಹುಡುಗರಿಗೆ ನಾವು ಶಾಣೆರ್ ಮಾಡ್ತೀವಿ, ನಮ್ಮ ಹುಡುಗರಿಗೆ ಕಾನ್ವೆಂಟ್ ಶಾಲೆಗಳಲ್ಲಿ ಹಾಕಿ ಇದು ಮಾಡ್ತೀವಿ. ಅವು ಹಳ್ಳಿ ಹುಡುಗರಿಗಿನ ದಡ್ರಿರ್ತಾರೆ. ಹಳ್ಳಿ ಹುಡುಗರು ಇವ್ರಿಗಿನ 100 ಟೈಮ್ಸ್ ಅವರು ಪರ್ಫೆಕ್ಟ್ ಇರ್ತಾರೆ. ಇವು ಫಾರಮ್ ಕೋಳಿ, ಜವಾರಿ ಕೋಳಿ ಅಂತಾರಲ್ಲ, ಇವೆಲ್ಲ ಫಾರಮ್ ಕೋಳಿ ಇದ್ದಂಗೆ ಇರ್ತಾರೆ. ದೊಡ್ಡೂರಾಗಿದ್ದು ಇವೆಲ್ಲ ಹೈಬ್ರಿಡ್ ಇದ್ರೊಳಗೆ ಕಲ್ತವು. ಮನೆಯೊಳಗೆ ಕರೆಂಟ್ ಹೋದ್ರೆ ಫ್ಯೂಸ್ ಹಾಕ್ಲಿಕ್ಕೆ ಬರೋದಿಲ್ಲ. ಕರೆಂಟ್ ಶಾರ್ಟ್ ಸರ್ಕ್ಯೂಟ್ ಆದರೆ ಇವ್ರಿಗೆ ಏನೂ ತಿಳಿದಿಲ್ಲ. ಮನೆಗೆ ಯಾರಿಗೇನೋ ಹಾರ್ಟ್ ಅಟ್ಯಾಕ್ ಆಯ್ತು ಅಂದ್ರೆ ಹಾರ್ಟ್ ಪ್ರೆಸ್ ಮಾಡಿ ಇಮಿಡಿಯೇಟ್ ಹಾಸ್ಪಿಟ್ಲ್ಗೆ ಹೋಗ್ಬೇಕಂಬೋದು ಇವ್ರಿಗೆ ಇರೋದಿಲ್ಲ. ಅಥವಾ ಇಂಥ ಟ್ಯಾಬ್ಲೆಟ್ ನಾಲಿಗೆ ಕೆಳಗೆ ಇಡಬೇಕೆಂಬುದು ಜ್ಞಾನ ಇಲ್ಲ. ಪೊಲೀಸ್ ಸ್ಟೇಷನ್ ಅಂದರೆ ಇವ್ರಿಗೆ ಗುರ್ತಿಲ್ಲ, ಕಾನೂನು ಅಂದರೆ ಗುರ್ತಿಲ್ಲ, ಇವರಿಗೆ ನ್ಯಾಯ ವ್ಯವಸ್ಥೆ ಗುರ್ತಿಲ್ಲ. ಇಂಥ ಅನೇಕ ವಿಷಯಗಳನ್ನು ತಂದೆ ತಾಯಿಗಳು ಕಲಿಸೇ ಇಲ್ಲ. ಅವರಿಗೆ ಕೇವಲ ಓದು 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 ಓದು, ಇಂಜಿನಿಯರಿಂಗ್ ಆಗು, 90%, 80%, 70%, 99% ಕಾಂಪಿಟೇಷನ್, ಇದರಲ್ಲಿ ಬೆಳೆಸಿಬಿಡ್ತಾರೆ ಮಕ್ಕಳಿಗೆ. ಕಾರಣ, ನಾವು ನಮ್ಮ ಮಕ್ಕಳಿಗೆ ಬೆಳೆಸೋ ಕಾಲಕ್ಕೆ ವಿವೇಕಾನಂದರು ಏನು ಹೇಳ್ತಾರೆ ಅಂದರೆ, ಉಕ್ಕಿನ ಶರೀರ, ಕೆಬ್ಬಿಣದ ನರಮಾಂಸಗಳು, ಖಂಡಗಳು, ಆ ರೀತಿ ಧೈರ್ಯವಾಗಿರ್ತಕ್ಕಂಥ ಮಕ್ಕಳನ್ನ ಬೆಳೆಸ್ರಿ. ಆ ರೀತಿ ನಿಮ್ಮ ಯೂತ್ಸ್ ತಯಾರಾಗಬೇಕು. ಯೂತ್ಸು ಗೀತಾ ಓದೋದಕ್ಕಿಂತ ಫುಟ್ಬಾಲ್ ಆಡಿಸ್ರಿ, ಫುಟ್ಬಾಲ್ ಆಡ್ಲಿಕ್ಕೆ ಕಳಿಸ್ರಿ, ಗೀತಾ ಓದೋದು ಬೇಡ. ದೃಢವಾದ ಶರೀರ ಇದ್ರೆ ನಾಳೆ ಅವ್ರಿಗೆ ಗೀತ ತಾನೇ ಅರ್ಥ ಆಗ್ತಂತೇಳಿ. ಅದೇ ಪ್ರಕಾರ ಹೊರಗೆ ಹೋದಾಗ ಕೂಡ ಹೇಗಿರ್ಬೇಕಂತೇಳಿ ಬಾಲ್ ಠಾಕ್ರೆ ಅವರು ಒಂದು ಕಡೆ ಹೇಳ್ತಿದ್ರು, ಹಾಸ್ಯದಲ್ಲಿ ಹೇಳ್ತಿದ್ರು, ಹೆಣ್ಣು ಹುಡುಗರು ಹೊರಗೆ ಹೋದಾಗ ಫೇರ್ ಆ್ಯಂಡ್ ಲವ್ಲಿ ನಿಮ್ಮ ಪೌಡರ್ ಡಿಬ್ಬಿಗಳು ಇಟ್ಕೋಬೇಡ್ರಿ, ಚಾಕು ಮತ್ತು ಖಾರ್ಪುಡಿ ಇಡ್ರಿ. ಯಾರಾದರೂ ನಿಮಗೆ ಸತಾಸ್ಲಿಕ್ಕೆ ಬಂದರು ಏನು ಮಾಡಿದ್ರೆ ಕಣ್ಣಾಗ ಖಾರ್ಪುಡಿ ಹಾಕ್ರಿ, ಚಾಕು ತೋರಿಸಿ ಪಾರಾಗಿ ಬರ್ರಿ ಅಂತೇಳಿ. ಆ ರೀತಿ ಸ್ಟ್ರಾಂಗ್ ಆಗಿ ತಯಾರಾಗ್ರಿ ಅಂತೇಳಿ. ಇಂಥ ವ್ಯಾವಹಾರಿಕ ಜ್ಞಾನಗಳಿವೆಲ್ಲ. ವ್ಯವಹಾರದಲ್ಲಿ ಹೊರಗೆ ಬಂದ ಮೇಲೆ ಏನೇನು ಜ್ಞಾನ ಇರಬೇಕು. ಯಾವುದೋ ಒಂದು ಪೊಲೀಸ್ ಸ್ಟೇಷನ್ದಲ್ಲಿ ಆಗ್ತದೆ, ಎಕ್ದಮ್ ಗಾಬರಿ ಆಗಿಬಿಡ್ತಾರೆ. ಪೊಲೀಸ್ ಬೇಡ ಬೇಡ ಬೇಡ, ಪೊಲೀಸ್ಗೆ ಹೇಳಬೇಡ್ರಿ ಅಂತಂದು. ಕೋರ್ಟ್ ಕಚೇರಿಗಳಂದ್ರೆ ಗಾಬರಿ ಆಗಿಬಿಡ್ತಾರೆ. ಆಸ್ಪತ್ರೆಗಳಿಗೆ ಯಾರಿಗಾದ್ರೂ ಏನು ಆಪರೇಷನ್ ಇತ್ತಂದ್ರೆ, ನಾನು ಬರೋದಿಲ್ಲ, ನನಗೆ ಆಸ್ಪತ್ರೆ ಇಂಜೆಕ್ಷನ್ ನೋಡಿದ್ರೆ ನಂಗೆ ಅಂಜಿಕೆ ಬರ್ತದಂತ. ಇಂಜೆಕ್ಷನ್ ನೋಡಿದ್ರೆ ಅಂಜಿಕೆ ಬರ್ತದ, ಪೊಲೀಸ್ ಸ್ಟೇಷನ್ ನೋಡಿದ್ರೆ ಅಂಜಿಕೆ ಬರ್ತದ, ಕೋರ್ಟ್ ನೋಡಿದ್ರೆ ಅಂಜಿಕೆ ಬರ್ತದ. ಮತ್ತು ನೀನು ಇಂಜಿನಿಯರಿಂಗು, ಡಾಕ್ಟ್ರು, ಮೆಡಿಕಲ್ ಓದಿ ಏನು ಲಾಭ? ನೀನು ದೊಡ್ಡ ಶಾಣೆಯಾಗಿ ಏನು ಲಾಭ? ಅದಕ್ಕೆ ಪರ್ಫೆಕ್ಟ್ನೆಸ್ಸು ಆಗಲಿಕ್ಕೆ ಎಲ್ಲ ವ್ಯವಹಾರ ಜ್ಞಾನ ಭಾಳ ಬೇಕಾಗ್ತದೆ. ನಮ್ಮ ಹುಡುಗರಿಗೆ ವ್ಯವಹಾರ ಜ್ಞಾನಗಳು ಕಲಿಸ್ಬೇಕು. ನಾವು ಬರೇ ಪೂಜಾ ಪಾಠ, ಜಪ ತಪ, ಮಡಿ, ಆಚಾರ ವಿಚಾರ ಇಷ್ಟನ್ನು ಕಳಿಸಿ ಗೋಪಿ ಭಸ್ಮ ಚಂದನ, ಬಸ್ನಾಗ ಜಗಳ ತೆಗಿಬೇಡ, ಹೊರಗೆ ಹೋಗ್ಬೇಡ, ಅಲ್ಲಿ ಬರಬೇಡ, ಇಲ್ಲಿ ಬರಬೇಡ ಅಂಥೇಳಿ ನಾವು ಹುಡುಗರನ್ನ ಕಳಿಸ್ಬಾರ್ದು. ನೀವು ನೋಡ್ರಿ, ಮುಸಲ್ಮಾನ್ ಹುಡುಗರು ಎಷ್ಟು ಗಟ್ಟಿರ್ತಾರೆ. ಸೈಕಲ್ ರಿಪೇರಿ ಮಾಡ್ತಾರೆ, ಡಬಲ್ ರೋಟಿ ಮಾಡ್ತಾರೆ, ಬೇರೆ ಪಂಕ್ಚರ್ ರಿಪೇರಿಗಳು ಮಾಡ್ತಾರೆ, ಏನೇನಂದ್ರೆ ಜಗಳಕ್ಕೆ ತಯಾರಾಗ್ತಾರೆ, ಎಷ್ಟು ಸ್ಟ್ರಾಂಗ್ ಇರ್ತಾರೆ. ನಾವು ನಮ್ಮ ಹುಡುಗರನ್ನ ಆ ರೀತಿ ನೀವು ಜಗಳ ಆಡ್ಲಿಕ್ಕೆ ಕಲಿಸ್ರಿ ಅಂತ ಹೇಳ್ತಾ ಇಲ್ಲ.
ಅದನ್ನು ರಕ್ಷಣೆ ಮಾಡ್ಲಿಕ್ಕೆ ಕಲಿಸ್ಬೇಕಲ್ಲ. ಬಾಲ್ಟಾಕರ್ ಹೇಳ್ದಂಗೆ ನೀವು ಅಲ್ಲಿ ಕಾರ್ಪುಡಿ ಚಾಕುನ ನಿಮ್ಮಲ್ಲಿ ಬೇಕಲ್ಲ, ನಿಮ್ಮ ರಕ್ಷಣೆ ಹೇಗೆ ಮಾಡ್ಕೊಳ್ತೀರಿ? ಹುಡುಗರು ಹೇಗೆ ತಯಾರಾಗಬೇಕು? ಅನಾವಶ್ಯಕ ಜಗಳಗಳು ತೆಕ್ಕೊಂಡು ಎಲ್ಲೆಂದ್ರಲ್ಲೇ ಮಾಡಬೇಡ್ರಿ. ನಮ್ಮದು ಡೆಮೋಕ್ರಸಿ ವ್ಯವಸ್ಥೆ ಅದ, ಪೊಲೀಸ್ ಅದ, ಕೋರ್ಟ್ ಅದ, ಕಚೇರಿ ಅದ, ಅದಕ್ಕೆ ಕೂಡ ನೀವು ಅಪ್ಲೈ ಮಾಡ್ಬೋದು. ಅವ್ರ ಹತ್ರ ಕೂಡ ಹೋಗಿ ನೀವು ಲಾಭ ಹೊಂದಬೋದು, ಏನಾದರೂ ಕೇಳ್ಬೋದು. ಎಲ್ಲ ವ್ಯಾವಹಾರಿಕ ಜ್ಞಾನಗಳ ಹುಡುಗರಿಗಿರಬೇಕು. ಹುಡುಗರನ್ನ ಹೊರಗೆ ಬಿಟ್ಟಾಗ ಯಾವ ರೀತಿ ರಕ್ಷಣೆ ಆಗಬೇಕು ಎಂಬುದನ್ನು ಮೊದಲೇ ಅವರಿಗೆ ಕಲಿಸ್ಬೇಕು. ಮನೆಯಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಬಂದಾಗ ಯಾವ ರೀತಿ ಎಚ್ಚರಿಕೆ ಇರಬೇಕು, ಕರೆಂಟಿನ ಸಮಸ್ಯೆ ಬಂದಾಗ, ಬೇರೆ ಏನಾದರೂ ಮ್ಯಾಲಿನಿಂದ ವಸ್ತುಗಳು ತೆಳಗೆ ಬೀಳ್ತಾವ ಅಂಥಲ್ಲಿ ಇದಾದಾಗ, ಯಾವುದೇ ಒಂದು ಮನೆಯಲ್ಲಿ ಇರ್ತಕ್ಕಂಥ ಬೇರೆ ಸಾಮಾನುಗಳನ್ನು ಇನ್ನೊಂದು ಕಡೆ ಶಿಫ್ಟ್ ಮಾಡುವಾಗ ಜಾಗೃತಿ ಇರೋದು, ಇವೆಲ್ಲ ಹುಡುಗರಿಗೆ ಕಲಿಸ್ತಿಲ್ಲ ಅಂತಂದ್ರೆ ಕೇವಲ ಈ ರೀತಿ ನದಿಯಲ್ಲಿ ಹರ್ಕೊಂಡು ಹೋಗೋ ಹುಡುಗರು ತಯಾರಾಗಿ ಬಿಡ್ತಾರೆ. 46 ಮಂದಿ ಹುಡುಗರು ನದಿಯಲ್ಲಿ ಹರ್ಕೊಂಡು ಹೋಗಿಬಿಟ್ರು. ಆ ಸೈರನ್ ಆದಾಗ ಹೊರಗೆ ಬರ್ಬೋದಾಗಿತ್ತು. ಆ ಒಬ್ಬಕ್ಕೆ ಚಪ್ಪಲಿ ಬಿಟ್ಟಿನ ಅಂತೇಳಿ ಮತ್ತೆ ವಾಪಸ್ ಹೋಗಿಬಿಟ್ರು. ಈ ರೀತಿ ಆಗಬಾರ್ದು. ಹುಡುಗರು ವ್ಯವಹಾರ ಜ್ಞಾನ ಬಹಳ ಅವಶ್ಯಕತೆ ಅದ. ಎಲ್ಲೆಲ್ಲಿ ಹೋದಲ್ಲಿ ಸಮಯ ಪಾಲನೆ, ಎಲ್ಲೆಲ್ಲಿ ಹೋದಲ್ಲಿ ನಾವು ಹೇಗಿರ್ಬೇಕಂಬೋದು, ಏನು ಮಾತಾಡ್ಬೇಕಂಬೋದು, ಯಾರ ಜೊತೆಗೆ ಏನು ಮಾತಾಡ್ಬೇಕಂಬೋದು. ಕೆಲವು ಮಂದಿ ಮಾತಿನಲ್ಲೇ ಜಗಳ ತೆಕ್ಕೊಂಡು ಬಿಡ್ತಾರೆ. ಇತ ಏನಂತಾನೆ ಅವ್ರಿಗೆ ಗುರ್ತಾಗೋದಿಲ್ಲ, ಅವ್ರೇನಂತಾರೆ ಇವ್ರಿಗೆ ಗುರ್ತಾಗೋದಿಲ್ಲ, ಏನೋ ಮಾತಾಡಿಬಿಡ್ತಾರೆ. ಬಸ್ನಾಗ ಸೀಟಿನ ಸಲುವಾಗಿ ಕುಸ್ತಿಗೆ ಹಿಡಿದು ಬಿಡ್ತಾರೆ. ಈ ರೀತಿ ಆಗ್ಲಾರ್ದಂಗೆ ಪರ್ಫೆಕ್ಟ್ನೆಸ್ ಬರಬೇಕು, ವ್ಯವಹಾರ ಜ್ಞಾನ ಇರಬೇಕು, ಶಾಂತ ಇರಬೇಕು, ಸಮಾಧಾನ ಇರಬೇಕು, ಅಷ್ಟೇ ಧೈರ್ಯವಾಗಿರಬೇಕು. ಎಲ್ಲ ವಿಷಯಗಳನ್ನು ನಮ್ಮ ಮಕ್ಕಳಿಗೆ ಕಲಿಸ್ಬೇಕು. ಭಾರತ್ ಮಾತಾ ಕಿ ಜೈ. ಎಲ್ಲರಿಗೆ ತಲೆಬಾಗಿ ನಮಸ್ಕರಿಸುತ್ತೆ.